ಕದ್ದು ಮುಚ್ಚಿ ಕೆಆರ್ಎಸ್ ನಿಂದ ತಮಿಳುನಾಡಿಗೆ ನೀರೇನಾದರೂ ಹರಿದು ಹೋಗ್ತಾ ಇದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಹೊರಡಿಸಿತು. ಅದಾದ ಬಳಿಕ ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆ ಕೂಡ ಆಯಿತು. ಸುಪ್ರೀಂ ಕೋರ್ಟ್ ಸೂಚನೆಯಂತೆ ತಮಿಳುನಾಡಿಗೆ ನೀರು ಹರಿಸಲಾಗ್ತಿದೆಯಾ? ಕೆಆರ್ಎಸ್ ಡ್ಯಾಂನಿಂದ ಕಾವೇರಿ ನದಿಗೆ 5,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಬ್ಲಫ್ ಗಗನಚುಕ್ಕಿಯಲ್ಲಿ ಹೆಚ್ಚಾಯಿತು ಧುಮುಕುತ್ತಿರುವ ನೀರಿನ ಪ್ರಮಾಣ. ಗಗನಚುಕ್ಕಿ ಜಲಪಾತದ ನೀರಿನ ಪ್ರಮಾಣದಲ್ಲೇ ಗೊತ್ತಾಗ್ತಾ ಇದೆ. ಸರ್ಕಾರದ ಕಳ್ಳಾಟ ಗೊತ್ತಾಗ್ತಾ ಇದೆ. ಈಗ ನಿನ್ನೆಯಷ್ಟೇ ನಮ್ಮಪ್ಪನ ಆಣೆಗೂ ನೀರು ಬಿಡ್ತಿಲ್ಲ ಅಂತ ಶಾಸಕ ಬಂಡಿ ಸಿದ್ದೇಗೌಡ ಹೇಳಿದ್ರು. ಇವತ್ತು ಏಕಾಏಕಿ ಕೆಆರ್ಎಸ್ ಡ್ಯಾಂನಿಂದ 5,000 ಕ್ಯೂಸೆಕ್ ನೀರು ಕಾವೇರಿ ನದಿಗೆ ಹರಿದು ಬಿಡಲಾಗ್ತಾ ಇದೆ. ತಮಿಳುನಾಡಿಗೆ ನೀರು ಬಿಟ್ಟು ರೈತರ ದಾರಿಯನ್ನು ತಪ್ಪಿಸ್ತಾ ಇದೆ ರಾಜ್ಯ ಸರ್ಕಾರ. ಇನ್ನು ಡಿ.ಕೆ. ಶಿವಕುಮಾರ್ ಅವರು ಕೂಡ ಇದರ ಬಗ್ಗೆ ಮಾತಾಡಿದರು. ಇನ್ನು ಇವತ್ತಿನ ನೀರಿನ ಗರಿಷ್ಠ ಮಟ್ಟ 124.80 ಅಡಿ. ಇನ್ನು ನೀರಿನ ಮಟ್ಟ ಇರುವಂಥದ್ದು ಸದ್ಯಕ್ಕೆ 109.28 ಅಡಿ. ಈಗ ಹೊರಹರಿವು ಸರಿಸುಮಾರು 4,917 ಕ್ಯೂಸೆಕ್ ನೀರು. ಹಾಗಾಗಿ ಸಾರ್ವಜನಿಕರು ಈಗ ಕಿಡಿಕಾರ್ತಾ ಇದ್ದಾರೆ. ಸರ್ಕಾರದ ಆದೇಶ, ಸುಪ್ರೀಂ ಕೋರ್ಟ್ನ ಆದೇಶವನ್ನು ಅಧಿಕಾರಿಗಳು ಪಾಲನೆ ಮಾಡಲೇಬೇಕಾಗಿದೆ. Federal structure, no state should interfere with any state's administration. Pannirselvam or anyone should have the basic culture. I can't involve in any of the Tamil Nadu law and order problem. Own states have own problem. They should also know that we know how to protect our state. Let they do their job, we will do our job. I don't want to interfere with their administration. We have to protect our whatever the sanctity is there of our state. CM Vijay says it's not acceptable. Yesterday CM Vijay also made a I don't want to comment on everything. It is a general this one. They should do their job, we should do our job. This is a federal structure. No state should interfere with any state's administration. Pannirselvam. ಇನ್ನು ಖಾಲಿ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ಧಾರವಾಡದಲ್ಲಿ ಪ್ರೊಟೆಸ್ಟ್ ನಡೆಯಿತು. ಅಕ್ಸಾ ಅಧ್ಯಕ್ಷ ಶಾಂತಕುಮಾರ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಖಾಲಿ ಹುದ್ದೆಗಳನ್ನ ಸರ್ಕಾರ ಕೂಡಲೇ ಭರ್ತಿ ಮಾಡಿಕೊಳ್ಬೇಕು ಅಂತ ಹೋರಾಟ ನಡೀತಾ ಇತ್ತು. ಇದೇ ವೇಳೆ ಅಕ್ಸಾ ಅಧ್ಯಕ್ಷ ಶಾಂತಕುಮಾರ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪೊಲೀಸ್ ಪರೀಕ್ಷೆ ಮರು ಪರೀಕ್ಷೆ ನಡೀತಾ ಇದ್ದಂತಹ ಹೋರಾಟ. ಪೊಲೀಸ್ ಪರೀಕ್ಷೆಯನ್ನ ಮರುಪರೀಕ್ಷೆ ಮಾಡಬೇಕು ಅಂತ ಹೋರಾಟ ನಡೀತಾ ಇತ್ತು. ಶಾಂತಕುಮಾರ್ ಹೊರಗೆ ಬರ್ತಾ ಇದ್ದಂತೆ ಪೊಲೀಸರು ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಶಾಂತಕುಮಾರ್ಗೆ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಅವರನ್ನ ವಶಕ್ಕೆ ಪಡೆದುಕೊಂಡು ಕರೆದೊಯ್ದಿದ್ದಾರೆ. ನಾಳೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಅಕ್ಸಾ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾ ಇತ್ತು. ಆದರೆ ಅದಕ್ಕೂ ಮುಂಚೆ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಇನ್ನು ನಾಳೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡೋದಕ್ಕೆ ಅಂತ ಸಿದ್ಧತೆ ಮಾಡಿಕೊಳ್ತಾ ಇದ್ರು. ಇದರ ನಡುವೆ ಈಗ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಈ ಹಿಂದೆಯೂ ಕೂಡ ಧಾರವಾಡದಲ್ಲಿ ಹೋರಾಟಗಳು ನಡೆದಿತ್ತು. ಈಗ ಮತ್ತೆ ಹೋರಾಟಕ್ಕೆ ತಯಾರಿಗಳು ನಡೀತಾ ಇತ್ತು. ಅಕ್ಸಾ ಸಂಘಟನೆ ವತಿಯಿಂದ ದೊಡ್ಡ ಪ್ರಮಾಣದಲ್ಲಿ ಹೋರಾಟಕ್ಕೆ ತಯಾರಿಗಳು ನಡೀತಾ ಇತ್ತು. ಇದೇ ವೇಳೆ ಶಾಂತಕುಮಾರ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪೊಲೀಸ್ ಮರು ಪರೀಕ್ಷೆಗೆ ಹೋರಾಟ ನಡೀತಾ ಇತ್ತು. ಆದರೆ ಮನೆಯಿಂದ ಅವರು ಹೊರಗಡೆ ಬರ್ತಾ ಇದ್ದಂತೆ ಪೊಲೀಸರು ಅವರನ್ನು ವಶಕ್ಕೆ ಪಡೆದುಕೊಂಡ್ರು. ವಶಕ್ಕೆ ಪಡೆದು ಅವರನ್ನು ಕರೆದೊಯ್ದಿದ್ದಾರೆ. ನಾಳೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಅಕ್ಸಾ ತಯಾರಿಯನ್ನ ಮಾಡಿಕೊಳ್ತಾ ಇತ್ತು. ಹೇಳ್ರಿ
ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಾಜೇಶ್ ಹೂಗಾರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜೇಶ್, ನಾಳೆ ಪ್ರತಿಭಟನೆಗೆ ತಯಾರಿ ಮಾಡ್ಕೊಳ್ತಾ ಇತ್ತು ಅಕ್ಸಾ, ಆದರೆ ಅದಕ್ಕೂ ಮುಂಚೆ ಅಕ್ಸಾ ಅಧ್ಯಕ್ಷರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅಧಿಕಾರಿಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಎಸ್ ಸಂತೋಷ್ ಅಂದ್ರೆ ಇವತ್ತು ಏನು ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆ ನಡೆದಿತ್ತು. ಈ ಸಂಬಂಧಪಟ್ಟಂತೆ ಧಾರವಾಡದಲ್ಲಿ ಹೋರಾಟ ಮಾಡ್ಲಿಕ್ಕೆ ಅಕ್ಸಾ ಸಂಘಟನೆ ಏನು ಕಾಂತಕುಮಾರ್ ಅವರು ಕರೆಯನ್ನ ನೀಡಿದ್ರು. ನಿನ್ನೆ ಕೂಡ ಅವರು ವಿದ್ಯಾರ್ಥಿಗಳ ಜೊತೆ ಸಭೆಯನ್ನ ಮಾಡಿ ಇವತ್ತು ಬೆಳಗಿನ ಜಾವ ಏನು ಪ್ರತಿಭಟನೆಗೆ ಹಮ್ಮಿಕೊಂಡಿದ್ರು. ಈ ನಿಟ್ಟಿನಲ್ಲಿ ಪೊಲೀಸರು ಯಾವುದೇ ರೀತಿ ಅವರಿಗೆ ಅವಕಾಶವನ್ನು ಕೊಟ್ಟಿರ್ಕಿಲ್ಲ. ಹೀಗಾಗಿ ಏನು ಸ್ಥಳೀಯ ಕಮಿಷನರ್ ಆದಂತ ಶಶಿಕುಮಾರ್ ಕೂಡ ಮಾಹಿತಿಯನ್ನು ಹಂಚ್ಕೊಂಡಿದ್ರು. ಯಾಕೆ ಕಳೆದ 6-7 ತಿಂಗಳ ಹಿಂದೆನೆ ದೊಡ್ಡದಾದ ಪ್ರತಿಭಟನೆ ಹಮ್ಮಿಕೊಂಡಿದ್ರು. ಯಾಕಂದ್ರೆ ಆ ವೇಳೆಯಲ್ಲಿ ಏನು ಸರ್ಕಾರಿ ಏನಂದ್ರೆ ನೇಮಕಾತಿ ವಿಚಾರ ಸಂಬಂಧಪಟ್ಟಂತೆ ದೊಡ್ಡದಾದ ಹೋರಾಟ ಹಮ್ಮಿಕೊಂಡಿದ್ರು. ಹಾಗಾಗಿ ಆ ವೇಳೆಯಲ್ಲಿ ಕೆಲವು ಅಹಿತಕರಗಳ ಸಣ್ಣ ಪುಟ್ಟ ಘಟನೆಗಳು ಕೂಡ ಆಗಿದ್ದು, ಅಲ್ಲದೆ ಆ ವೇಳೆಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಮತ್ತು ಸಂಘಟನಾಕಾರರ ಮೇಲೆ ದೂರು ಕೂಡ ದಾಖಲಾಯಿತು. ನಂತರ ಇವರು ಏನು ಕೆಪಿಸಿ ಹಗರಣವನ್ನ ಬಯಲಿಗೆಳೆದಿದ್ರು. ಆಮೇಲೆ ಈಗ ಕಾನ್ಸ್ಟೇಬಲ್ ಏನು ನೇಮಕಾತಿ ಪರೀಕ್ಷೆ ನಡೆದಿತ್ತು. ಈ ಸಂಬಂಧಪಟ್ಟಂತೆ ಅಲ್ಲಿ ಕೆಲವು ಲೋಪದೋಷಗಳಾಗಿವೆ. ಈ ಹಿನ್ನೆಲೆಯಲ್ಲಿ ಅದನ್ನ ಸರಿಪಡಿಸಬೇಕು. ಆಮೇಲೆ ಪುನರ್ ಏನು ಕಾನ್ಸ್ಟೇಬಲ್ ಪರೀಕ್ಷೆಯನ್ನ ನಡೆಸಬೇಕು ನಿಟ್ಟಿನಲ್ಲಿ ಗೃಹ ಸಚಿವರಿಗೆ ಮನವಿ ಕೂಡ ಮಾಡಿದ್ರು. ಹೀಗಾಗಿ ಈ ಸಂಬಂಧಪಟ್ಟಂತೆ ಯಾವುದೇ ರೀತಿ ಅಲ್ಲಿಂದ ಸಕಾರಾತ್ಮಕವಾಗಿ ಸ್ಪಂದನೆ ಸಿಗದ ಹಿನ್ನೆಲೆಯಲ್ಲಿ ಇಂದು ಪ್ರತಿಭಟನೆ ಹಮ್ಮಿಕೊಂಡಿದ್ರು. ಆದರೆ ಪ್ರತಿಭಟನೆ ಯಾವುದೇ ರೀತಿ ಅವಕಾಶ ಇರಲಿಲ್ಲ. ಹೀಗಾಗಿ ಅವ್ರನ್ನ ಬೆಳಗಿನ ಜಾವದಿಂದ ಕಾಂತಕುಮಾರ್ ಎಲ್ಲಿದ್ದಾರೆ ಅನ್ನೋ ಪೊಲೀಸರು ಹುಡುಕಾಟ ನಡೆಸಿದ್ರು. ಸದ್ಯ ಈಗ ಅವರು ಧಾರವಾಡದಲ್ಲಿರುವಂತ ಒಂದು ಮನೆಯಲ್ಲಿ ಅವರ ಹುಡುಕಾಟ ನಡೆಸಿ ಅವರು ಸಿಕ್ಕಿರ್ತಕ್ಕಂಥದ್ದು. ಅವರನ್ನ ಈಗ ವಶಕ್ಕೆ ಪಡೆದು ಏನು ಅವರನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಯಾಕಂತಂದ್ರೆ ಈಗಾಗಲೇ ಅವಕಾಶ ಕೊಟ್ಟಿಲ್ಲ. ಈಗಾಗಲೇ ಅವರು ಏನಾದ್ರು ಕರೆ ಕೊಟ್ರೆ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ. ಹೀಗಾಗಿ ಅವರನ್ನ ವಶಕ್ಕೆ ಪಡೆದು ಈಗ ಒಂದು ಅಜ್ಞಾತ ಸ್ಥಳದಲ್ಲಿ ಇಟ್ಟಿರ್ತಕ್ಕಂಥದ್ದು. ಸಂತೋಷ್, ಧನ್ಯವಾದಗಳು ರಾಜೇಶ್ ನಿಮ್ಮೆಲ್ಲ ಮಾಹಿತಿಗೆ.